ಇದೇ ಡಿಸೆಂಬರ್ 11ರಂದು ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆಯಾಗ್ತಿರುವಂಥದ್ದು. ಈಗಾಗಲೇ ಡೆವಿಲ್ ಸಿನಿಮಾಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಚಿತ್ರಮಂದಿರಗಳಲ್ಲಿ ಕಟೌಟ್ಗಳನ್ನು ನಿಲ್ಲಿಸುವಂತಹ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಕೂಡ ತಯಾರು ಮಾಡ್ಕೊಳ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡಿ ಬಾಸ್ ಅಭಿಮಾನಿಗಳು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಡೆವಿಲ್ ಸಿನಿಮಾ ಇದೇ 11ರಂದು ಡಿಸೆಂಬರ್ 11 ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿರುವಂಥದ್ದು. ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀರಾ ನೀವು ಡೆವಿಲ್ ಸಿನಿಮಾನ? ಸರ್, ಆಲ್ರೆಡಿ ನಾವು ನಮ್ಮ ಸ್ನೇಹಿತರು ಕೂಡ ಎಲ್ಲ ಆಲ್ರೆಡಿ 55 ಟಿಕೆಟ್ ನನ್ನೆ 5 ನಿಮಿಷದಲ್ಲಿ ಕಂಪ್ಲೀಟ್ ಟಿಕೆಟ್ ಓನ್ಲಿ 5 ಮಿನಿಟ್ಸಲ್ಲಿ ಸೋಲ್ಡ್ ಔಟ್. ನೀವು ಆನ್ಲೈನ್ ಬುಕ್ ಮೈ ಶೋ ಓಪನ್ ಮಾಡಿ ನೋಡ್ಕೋಬೋದು. ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಬುಕ್ ಮಾಡಾಗಿದೆ. ಆಲ್ರೆಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಹೇಳೋದು ಒಂದೇ, ಯಾವಾಗ್ಲೂ ಕನ್ನಡ ಸಿನಿಮಾನ ಗೆಲ್ಸಿ ಉಳಿಸಿ ಅಂತ. ಅವರೆಲ್ಲೇ ಇರಲಿ, ಯಾವುದೇ ಇರಲಿ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹೋಗಲ್ಲ ಅವರು. ಇದು ಪ್ಯಾನ್ ಕರ್ನಾಟಕ ಸಿನಿಮಾ. ಡೆವಿಲ್ ಸಿನಿಮಾನ ಅವರು ಒಳಗಡೆನೇ ಇರಲಿ ಹೊರಗಡೆನೇ ಇರಲಿ, ಅವತ್ತಿನ ದಿವಸ ದೀಪಾವಳಿನೇ ಎಲ್ಲ ಹಬ್ಬ ಕೂಡ ಡೆವಿಲ್ ಸಿನಿಮಾ ರಿಲೀಸ್ ದಿವಸ ನೀವು ಅಭಿಮಾನಿಗಳ ಮುಖಾಂತರ ಆ ಹಬ್ಬನ ನೋಡ್ಬೋದು. ಎಸ್, ಒಂದು ಕಡೆ ಸಿನಿಮಾದ ಹೀರೋ ದರ್ಶನ್ ಅವರು ನಮ್ಮೊಂದಿಗಿಲ್ಲ. ಇಲ್ಲದೆ ಸಿನಿಮಾವನ್ನು ಯಾವ ರೀತಿಯಾಗಿ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ? ಈಗಾಗಲೇ ಕಟೌಟ್ಗಳನ್ನು ಯಾವ್ಯಾವ ಚಿತ್ರಮಂದಿರದಲ್ಲಿ ಕಟೌಟ್ಗಳನ್ನು ನಿಲ್ಲಿಸುವಂಥದ್ದು ಹೇಗಿದೆ ತಯಾರಿ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಕಟೌಟ್ ಬಗ್ಗೆ ಹೇಳಬೇಕು ಅಂದರೆ ನೀವು ಇಲ್ಲಿಂದ ನೆಲಮಂಗಲದಿಂದ ಹಾಸನ್ ರೋಡ್ ಹೋಗಿ ನೋಡಿ, ಪ್ರತಿಯೊಂದು ರೆಸ್ಟೋರೆಂಟು ರೈಟ್ ಆರ್ ಲೆಫ್ಟ್ ಆಲ್ರೆಡಿ ಇದು ಯಾರೇ ದುಡ್ಡು ಕೊಟ್ಟು ಹಾಕ್ಸೋದಲ್ಲ ಅಥವಾ ನಾವೇ ಸ್ವಂತ ದುಡ್ಡು ಖರ್ಚು ಮಾಡೋಕ್ಕೋದಲ್ಲ. ಮನಸ್ಸಿಂದ ಒಳಗಡೆ ಹೃದಯದ ಅಭಿಮಾನದಿಂದ ಆ ಹೋಟೆಲ್ಸ್ ಓನರ್ಗಳೇ ಹಾಕ್ಕೊಂಡಿದ್ದಾರೆ. ನೀವು ಹಾಸನ್ ರೋಡ್ಗೆ ಹೋಗಿ ನೋಡಿ, ದೊಡ್ಡ ಥಿಯೇಟ್ರ್ ಮುಂದ್ಗಡೆ ಎಷ್ಟು ದೊಡ್ಡ ಕಟೌಟ್ ಇರುತ್ತೆ, ಅಲ್ಲಿ ಕೂಡ ಇದೆ, ಹೋಗಿ ನೋಡ್ಬೋದು. ಅದೇ ರೀತಿ ಇವಾಗ ಒಳಗಡೆ ಇದ್ದಾರಲ್ಲ, ಸಾರಥಿ ಮೂವಿ ಕೂಡ ರಿಲೀಸ್ ಆದಾಗ ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರು ಒಳಗಡೆ ಇದ್ದರು. ಇಡೀ ಇಂಡಸ್ಟ್ರಿನೇ ತಿರುಗಿ ನೋಡುವಂಥ ದೊಡ್ಡ ಮಟ್ಟ ಬಾಕ್ಸ್ ಆಫೀಸ್ನ ಉಡಿಸ್ ಮಾಡಾಕ್ತು. ಅದ್ರ ಡಬಲ್ ಡೆವಿಲ್ನ ಹಿಟ್ ಕೊಟ್ಟೇ ಕೊಡುತ್ತೆ. ಅಭಿಮಾನಿಗಳು ಯಾವತ್ತಿದ್ರೂ ಮೇಲ್ಗಡೆ ಮಾತಿನಲ್ಲಿ ತೋರಿಸೋರ್ದಲ್ಲ. ದರ್ಶನ್ ಅಭಿಮಾನಿಗಳು ಯಾವಾಗಲೂ ಮನಸ್ಸಿಂದ ಹೃದಯದಿಂದ ಪ್ರೀತಿಸುವಂಥ ಅಭಿಮಾನ ಅದು. ಆ ಅಭಿಮಾನ ಯಾವತ್ತೇ ಆಗಲಿ ಹೋಗಲ್ಲ ಸರ್, ಅದು ಕೊನೆಯವರೆಗೂ ಇದ್ದೇ ಇರುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವತ್ತು ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವ್ರದ್ದು ಒಂದೇ ಗುರಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಅವ್ರ ಅಭಿಮಾನಿಗಳೇ ಆಗಲಿ ಯಾರೇ ಆಗಲಿ ಕೆಟ್ಟದಾಗಿ ಆ ಸಿನಿಮಾ ಅದು ಮಾಡಿದ್ರು ಇದು ಮಾಡಿದ್ರು ರಿಲೀಸ್ ಮಾಡಿದ್ರು ಅವೆಲ್ಲ ಹೇಳೋಕ್ಕೆ ಹೇಳಿಲ್ಲ ಸರ್. ಪ್ರತಿಯೊಂದು ಸಿನಿಮಾನ ಪ್ರೀತಿಸಿ, ಪ್ರತಿಯೊಂದು ಸಿನಿಮಾನ ಉಳಿಸಿ, ಕನ್ನಡನ ಬೆಳೆಸಿ. ಅವ್ರು ಪ್ಯಾನ್ ಕರ್ನಾಟಕ ಸಿನಿಮಾ ಮಾಡಿ ತೋರಿಸೋದೇ ಅವ್ರ ಕೆಲಸ. ಎಸ್, ಕೆಲವೊಂದು ಅಭಿಮಾನಿಗಳು ಕುಚೇಷ್ಟೆಗಳನ್ನು ಮಾಡಿರೋ ನೋಡಿರ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಮಾಡಿದ್ರು. ದರ್ಶನ್ ಅವರಿಗೂ ಅದು ಡ್ಯಾಮೇಜ್ ಆಯಿತು. ಅಂತಹ ಅಭಿಮಾನಿಗಳಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಅದು ಅವರಿಗೆಲ್ಲ ಅಭಿಮಾನ ಅನ್ನಲ್ಲ ಸರ್. ಅದಕ್ಕೆ ಅದೊಂದು ಆ ಚೇಷ್ಟೆಗಂತಲೇ ಒಂದು ಟೀಮ್ ಇದೆ. ಅದು ಪ್ರತಿಯೊಬ್ಬರು ಅಭಿಮಾನ. ಸ್ಟಾರ್ ವಾರ್ಗಳಲ್ಲಿ ನನ್ನೇ ಕಿಚ್ಚ ಸುದೀಪ್ ಅವರು ಇಂಟರ್ವ್ಯೂ ಕೊಡುವಾಗಲೂ ಕೂಡ ಹೇಳಿದ್ರು, ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ನಿಮ್ಮದು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾಯಿದೆ ಅಂತ. ಯಾವುದೇ ಸಿನಿಮಾ ಇರಲಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಪ್ರೀತಿಸಿ ಅಂತ ಹೇಳೋದು. ಅಂಥ ಚೇಷ್ಟೆಗಳು ಇರೋವರೆಗೂ ಇವೆಲ್ಲ ಕಾಮನ್ ಸರ್. ಒಂದು ನೀರು ಹರಿಯುವಾಗ ಕೊಳಚೆ ನೀರಿರಲಿ ಕೆಟ್ಟ ನೀರಿರಲಿ ಒಳ್ಳೆ ನೀರು ಬರ್ತಾ ಇರುತ್ತೆ. ಆ ಮರನ ಬೆಳೀತಾನೆ ಇರುತ್ತೆ. ಆ ಮರಕ್ಕೆ ಯಾರೋ ಒಬ್ರು ಕೆಟ್ಟದಾಗಿ ಹೇಳೋದು ಒಳ್ಳೇದು ಹೇಳಿದ್ರು ಆ ಮರಕ್ಕೇನೂ ಡ್ಯಾಮೇಜ್ ಆಗೋಲ್ಲ, ಬೆಳೀತಾನೆ ಇರುತ್ತೆ ಸರ್. ಓಕೆ, ನಿಮ್ಮ ಪ್ರಕಾರ ನಿಜವಾದ ಅಭಿಮಾನ ಅಂದರೆ ಏನು? ಅಭಿಮಾನ ಅಂದರೆ ಏನು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಭಿಮಾನ ಅಂದರೆ ಹೃದಯದಿಂದ ಪ್ರೀತಿಸೋದು ಸರ್. ಬರೀ ಮಾತಲ್ಲಿ ಕಿರ್ಚಾಟ, ಕಾಮೆಂಟ್ಸ್ ಕೆಟ್ಟದಾಗಿ ಹಾಕೋದು ಅಥವಾ ಏನೇನೋ ಬೈಯೋದು, ಇನ್ನೊಬ್ಬ ಸ್ಟಾರ್ಗೆ ಬೈಯೋದಲ್ಲ ಸರ್. ಮನಸ್ಸಿಂದ ಪ್ರೀತಿಸಿ, ಮನಸ್ಸಿಂದನ ಅಭಿಮಾನ ಕೊಡಿ, ಸೆಲೆಬ್ರೇಟ್ ಮಾಡಿ ಹಬ್ಬದ ರೀತಿಯಲ್ಲಿ ದೊಡ್ಡದಾಗಿ. ನಿಮ್ಮ ಕೈಯಿಂದ ಏನಾಗುತ್ತೆ, ಒಂದು ಅನಾಥಾಶ್ರಮಗಿರಲಿ, ಸರ್ ಹೇಳಿದ್ರೆ ಆಲ್ರೆಡಿ ಬದ್ರಿ ಸರ್, ಒಂದು ಅನಾಥಾಶ್ರಮಗಿರಲಿ, ಇನ್ನೊಂದಕ್ಕಿರಲಿ, ಒಂದು ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಥವಾ ದೊಡ್ಡದಾಗಿ ನಿಮ್ದು ಹಾರ ಹಾಕಿ ಪಟಾಕಿ ಸಿಡಿಸಿ ದೊಡ್ಡದಾಗಿ ಹಬ್ಬದ ಊಟದ ಥರ ಆನಂದಿಸಿ, ಫಿಲಮ್ನ ಪ್ರೀತಿಸಿ, ಅದು ಅಭಿಮಾನ ನಿಜವಾದ. ಎಸ್, ಓಕೆ. ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ದರ್ಶನ್ ಅಭಿಮಾನಿಗಳಿಗೆ ಈ ಮೂಲಕ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಪ್ರತಿಯೊಬ್ಬರು ಡೆವಿಲ್ ಸಿನಿಮಾನ ಬರ್ತಾ ಇದೆ, ಪ್ರತಿಯೊಬ್ಬರು ಸಿನಿಮಾನ ನೋಡಿ ಖುಷಿ ಪಡಿ. ಸಾರಥಿಕ್ಕಿಂತ ಇದು ಡಬಲ್ ಹಿಟ್ಟು. ಅವ್ರು ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡು ಥಿಯೇಟ್ರ್ನಲ್ಲಿ ಆ ಫಿಲಮ್ ನೋಡಿ ಡೆವಿಲ್ ಸಿನಿಮಾನ ನಾವು ಹಿಟ್ ಕೊಟ್ಟು ನಿಜವಾದ ಅಭಿಮಾನ ಏನು ಅಂತ ತೋರಿಸ್ತೀವಿ ಸರ್. ಎಸ್, ಓಕೆ. ಇನ್ನು ಕೊನೆಯದಾಗಿ ಡೆವಿಲ್ ಸಿನಿಮಾ ತಂಡಕ್ಕೆ ದರ್ಶನ್ ಅವರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಸರ್, ಡೆವಿಲ್ ಸಿನಿಮಾ ತಂಡ ನಿರ್ದೇಶಕರು ಹೇಳ್ತಾ ಇದ್ರು ಡೆವಿಲ್ ಸಮೆಂಟ್ಗೆ ಸ್ಟಾರ್ಗಳು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಸರ್, ಯಾವ ಸ್ಟಾರು ಬೇಕಾಗಿಲ್ಲ ಸರ್. ನಿಜವಾದ ಅಭಿಮಾನಿಗಳಿಗೆ ಅವ್ರಿಗೆ ಡಬಲ್ ಸ್ಟಾರು ಯಾವತ್ತು ಕೂಡ ಅವರು ಅಭಿಮಾನಿಗಳ ಬಗ್ಗೆ ಹೇಳಿದ್ದಾರೆ. ಚಾಲೆಂಜ್ ಸ್ಟಾರ್ ಅವ್ರಿಗೆ ಗೊತ್ತು. ಆ ಅಭಿಮಾನಿಗಳು ಯಾವ ಸ್ಟಾರು ಬೇಕಾಗಿಲ್ಲ, ನಮ್ಮ ಅಭಿಮಾನಿಗಳೇ ಆ ಸಿನಿಮಾನ ಗೆಲ್ಲಿಸಿ ಡೆವಿಲ್ ಬಗ್ಗೆ ತೋರಿಸ್ತೀವಿ ಸರ್. ಓಕೆ, ಟ್ರೈಲರ್ ನೋಡಿದ್ರಿ. ಟ್ರೈಲರ್ ನೋಡಿದ ತಕ್ಷಣ ಏನು ಅನಿಸ್ತು ನಿಮಗೆ? ಸರ್, ಟ್ರೈಲರ್ ನೋಡಿದ ತಕ್ಷಣ ನಿಮಗೆ ಒಬ್ಬ
ಕಲಾವಿದನಲ್ಲಿ ಏನೇನು ತೋರ್ಸೋಕ್ಕೆ ಯಾವ್ಯಾವ ಪಾತ್ರಗಳು ವಿಭಿನ್ನ ಪಾತ್ರಗಳಲ್ಲಿ ನೋಡ್ಬೋದು ನಾವು. ಪ್ರತಿಯೊಂದು ಸ್ಟಾರ್ ಕೂಡ ಪ್ರತಿಯೊಂದು ಪಾತ್ರ ಕೂಡ ಆ ಸಿನಿಮಾದಲ್ಲಿ ಇದೆ ಅನಿಸ್ತಾ ಇದೆ. ಆಲ್ರೆಡಿ ಬಿಟ್ಟು 2 ಡೇಸ್ಗೆ 11 ಮಿಲಿಯನ್ಸ್ ವ್ಯೂಸ್ ಇದೆ ಸರ್ ಟ್ರೈಲರ್ಗೆ. ಇನ್ನು ಸಿನಿಮಾ ಇನ್ನು ಯಾವ ರೇಂಜಲ್ಲಿ ನಾವು ಇಟ್ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇದಿಷ್ಟು ಡಿ ಬಾಸ್ ಅಭಿಮಾನಿಗಳ ಮಾತುಗಳಾಗಿತ್ತು. ಇವತ್ತು ನಮ್ಮೊಂದಿಗೆ ದರ್ಶನ್ ಅವರು ಡಿ ಬಾಸ್ ಇಲ್ಲದೆ ಇರ್ಬೋದು, ಆದರೆ ನಾವು ಸಿನಿಮಾವನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅನಾಥಾಶ್ರಮಗಳಿಗೆ ನಾವು ಮಕ್ಕಳಿಗೆ ಅನ್ನದಾನ ಮಾಡುವಂಥದ್ದು, ಈ ರೀತಿಯಾದಂತಹ ಕೆಲಸಗಳಿಗೆ ನಾವು ತೊಡಗಿಸ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಡಿ ಬಾಸ್ ಅಭಿಮಾನಿಗಳು ಹೇಳ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.